ವೆಲ್ಕಮ್ ಬ್ಯಾಕ್ ಟು ಇಂಡಿಯನ್ ಮ್ಯಾಪ್ ಸೀರೀಸ್. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಸೀರೀಸ್ನ ಮುಂದುವರಿದ ಭಾಗವಾಗಿ ವಿ ಶಲ್ ಡಿಸ್ಕಸ್ ಅಬೌಟ್ ಡೆಲ್ಲಿ. ಬೇಸಿಕಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಲ್ಲಿ, ನ್ಯೂ ಡೆಲ್ಲಿ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ನ್ಯಾಷನಲ್ ಕ್ಯಾಪಿಟಲ್ ಹಾಗೂ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಇವು ಎಲ್ಲವುಗಳ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸದ ಬಗ್ಗೆ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಮ್ಗೆ ಗೊತ್ತಿರಬೇಕು. ಯಾಕೆ ಹೇಳಿ? ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಕಿರೀಟವಾಗಿರ್ತಕ್ಕಂತಹ ದೆಹಲಿ ಅಥವಾ ಪವರ್ ಸೆಂಟರ್ ಆಗಿರ್ತಕ್ಕಂತಹ ದೆಹಲಿಯ ಬಗ್ಗೆ ಅಷ್ಟೂ ಕೂಡ ನಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ತಪ್ಪಾಗುತ್ತಲ್ವಾ? ಸರಿ, ಯಾಕೆ ಪವರ್ ಸೆಂಟರ್ ಅಂತ ಕರಿತೀರಾ? ಮೇನ್ಲಿ ಬಿಕಾಸ್ ಆಫ್ ದೀಸ್ ರೀಸನ್ಸ್. ನಮ್ಮ ದೇಶದ ಆಡಳಿತವನ್ನು ಅಥವಾ ಆಡಳಿತದ ಚುಕ್ಕಾಣಿ ಹಿಡಿತಕ್ಕಂಥವರು ದೆಹಲಿಯಲ್ಲಿ ಕೂತ್ಕೊಂಡಿರ್ತಾರೆ. ಲೈಕ್ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಈಚ್ ಆ್ಯಂಡ್ ಎವ್ರಿ ಮಿನಿಸ್ಟರ್ ಆ್ಯಂಡ್ ಎವ್ರಿ MP ಎಲ್ಲಿರ್ತಾರೆ? ದೆಹಲಿಯಲ್ಲಿರ್ತಾರೆ. ಸೊ ಅಷ್ಟೇ ಯಾಕೆ, ಇಲ್ಲಿ ನಮ್ಮ ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ಭದ್ರತಾ ದೃಷ್ಟಿಯಿಂದ ಇರತಕ್ಕಂತಹ ಹಲವಾರು ಪ್ರಮುಖ ಸಂಸ್ಥೆಗಳು ಲೈಕ್ CBI, ಆಮೇಲೆ IB, ಆಮೇಲೆ ED, ಈ ರೀತಿ ಪ್ರಮುಖ ಸಂಸ್ಥೆಗಳು ಅವುಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡುಬರುತ್ತೆ? ದೆಹಲಿಯಲ್ಲೇ ಕಂಡುಬರುತ್ತೆ. ಅಷ್ಟೇ ಯಾಕೆ, ಜುಡಿಷರಿ ಕೂಡ ದೆಹಲಿಯಲ್ಲೇ ಇದೆ. ಲೈಕ್ ಜುಡಿಷರಿಯ ಟಾಪ್ ಮೋಸ್ಟ್ ಸಂಸ್ಥೆಯಾದಂತಹ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಲ್ಲಿದೆ? ದೆಹಲಿಯಲ್ಲಿದೆ. ಹಾಗಾಗಿ ಈ ದೆಹಲಿ ಬಗ್ಗೆ ಇಷ್ಟು ಕೂಡ ತಿಳ್ಕೊಳ್ತಾ ಇದ್ರೆ ತಪ್ಪಾಗುತ್ತಲ್ವಾ? ಸೊ ಲೆಟ್ ಅಸ್ ಬಿಗಿನ್. ಮೊದಲನೇದಾಗಿ, ಸೋ ಫಾರ್ ನಾವು ಯೂನಿಯನ್ ಟೆರಿಟರಿ ಆಫ್ ಲಡಾಖ್, ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಕಾಶ್ಮೀರ್, ಹಿಮಾಚಲ ಪ್ರದೇಶ್, ಪಂಜಾಬ್, ಹರಿಯಾಣ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಹರಿಯಾಣ ಮತ್ತು UP ಮಧ್ಯೆ ಸ್ಯಾಂಡ್ವಿಚ್ ಆಗಿರ್ತಕ್ಕಂತಹ ಚಿಕ್ಕದಾದಂತಹ ಚೊಕ್ಕದಾದಂತಹ ವೆರಿ ಪವರ್ಫುಲ್ ಆಗಿರ್ತಕ್ಕಂತಹ ದೆಹಲಿ ಬಗ್ಗೆ ಚರ್ಚೆ ಮಾಡೋಣ. ಬೇಸಿಕಲಿ ಯು ಶುಡ್ ಬಿ ನೋಯಿಂಗ್ ದಿಸ್ ಒನ್ ಇನ್ಫಾರ್ಮೇಷನ್. ಇದು ಒಂದು ಕೇಂದ್ರಾಡಳಿತ ಪ್ರದೇಶ, ಅಂದರೆ ಯೂನಿಯನ್ ಟೆರಿಟರಿ ವಿಚ್ ಇಸ್ ಡೈರೆಕ್ಟ್ಲಿ ರೂಲ್ಡ್ ಬೈ ದಿ ಸೆಂಟರ್, ರೈಟ್? ಇಲ್ಲ, ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಇರ್ತಕ್ಕಂತಹ ಎಲ್ಲ ಯೂನಿಯನ್ ಟೆರಿಟರೀಸ್ಗೂ ಕೂಡ ಒಂದು ವಿಧಾನಸಭೆ ಇರಲ್ಲ. ಆದರೆ ಜಮ್ಮು ಕಾಶ್ಮೀರ್ ಮತ್ತು ದೆಹಲಿ ಹಾಗೂ ಪಾಂಡಿಚೇರಿ ಇವುಗಳಿಗೆ ಇಲ್ಲಿ ಒಂದು ವಿಧಾನಸಭೆ ಅಥವಾ ಅಸೆಂಬ್ಲಿ ಇರುತ್ತೆ. ಇಲ್ಲಿಯೂ ಕೂಡ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಅಥವಾ MLAsಗಳು ಇರ್ತಾರೆ. ಸೊ ಯೂನಿಯನ್ ಟೆರಿಟರಿ ಕೂಡ ಹೌದು, ವಿಧಾನಸಭೆ ಕೂಡ ಇದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ವಿಷಯಗಳನ್ನು ಇಲ್ಲಿ ದೆಹಲಿ ಸರ್ಕಾರ ನೋಡಿಕೊಂಡ್ರೆ ಕೆಲವೊಂದಿಷ್ಟು ವಿಷಯಗಳು ಸಚ್ ಆಸ್ ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳು ಇದನ್ನು ಡೈರೆಕ್ಟ್ಲಿ ಸೆಂಟರ್ ನೋಡ್ಕೊಳ್ಳುತ್ತೆ. ಇದೇ ರೀಸನ್ಗೆ ಅಲ್ವಾ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ CM ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಮುಸುಕಿನ ಗುದ್ದಾಟ ಆಗ್ತಾ ಇತ್ತು ಸೆಂಟರ್ ಮತ್ತು ಕೇಜ್ರಿವಾಲ್ ಮಧ್ಯೆ, ರೈಟ್? ಯಾಕಂದರೆ ತಕ್ಕ ಮಟ್ಟಿಗೆ ಅಲ್ಲಿ ಇರ್ತಕ್ಕಂತಹ ಒಂದು CMಗೆ ಇಂಡಿಪೆಂಡೆನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಇಂಡಿಪೆಂಡೆನ್ಸ್ಗೆ ಧಕ್ಕೆ ಯಾವಾಗ ಬರುತ್ತೆ? ಸೆಂಟರ್ ಅಪಾಯಿಂಟ್ ಮಾಡ್ತಕ್ಕಂತಹ ಚೀಫ್ ಸೆಕ್ರೆಟರಿ ಆರ್ DGP, ಕಮಿಷನರ್ ಆಫ್ ಪೊಲೀಸ್, ಅವರಿಂದ ಅಲ್ಲಿ ಏನಾದರೂ ಮುಸುಕಿನ ಗುದ್ದಾಟ ಅಥವಾ ತಿಕ್ಕಾಟ ಆದಾಗ ಆ ಒಂದು ಕಾನ್ಫ್ಲಿಕ್ಟ್ ಬೆಳಕಿಗೆ ಬರ್ತಾ ಇತ್ತು. ಅದಕ್ಕೆ ಅಲ್ವಾ ಇದೇ ಅರವಿಂದ್ ಕೇಜ್ರಿವಾಲ್ ಬೇರೆ ಯಾವುದೋ ರಾಜ್ಯದಲ್ಲಿ ಇಷ್ಟೊಂದು ಕಷ್ಟಪಟ್ಟು ರಾತ್ರೋರಾತ್ರಿ CM ಆಗಿದ್ದರೆ ಇಂಟರ್ನ್ಯಾಷನಲ್ ಲೆವೆಲ್ ಸೆಲೆಬ್ರಿಟಿ ಆಗ್ತಾ ಇರಲಿಲ್ಲ. ದೆಹಲಿಯ ಚುಕ್ಕಾಣಿ ಹಿಡಿದಿದ್ದಕ್ಕೆ ಅವರು ಓವರ್ ನೈಟ್ ಏನಾದರೂ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆದರು. ನೆಕ್ಸ್ಟ್ ಏನಾಯಿತು ಎಲ್ಲರಿಗೂ ಕೂಡ ಗೊತ್ತು, ರೈಟ್? ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದೆಹಲಿಯ ಲೊಕೇಶನ್ ಗೊತ್ತಿರಬೇಕು. ಪಶ್ಚಿಮಕ್ಕೆ ಹರಿಯಾಣ ಇದೆ, ಪೂರ್ವಕ್ಕೆ ಉತ್ತರ ಪ್ರದೇಶ ಇದೆ. ದಿಸ್ ಈಸ್ ಫೈನ್, ಅರ್ಥ ಆಯ್ತಾ? ಸೊ ದೆಹಲಿ ಎಲ್ಲಿದೆ? ದೆಹಲಿ ಈ ಹರಿಯಾಣ ಮತ್ತು ಉತ್ತರ ಪ್ರದೇಶದ ಮಧ್ಯೆ ಸ್ಯಾಂಡ್ವಿಚ್ ಆಗಿದೆ. ಕ್ಲಿಯರ್? ಅಪ್ರಾಕ್ಸಿಮೇಟ್ಲಿ ಅಫಿಷಿಯಲ್ ಎಸ್ಟಿಮೇಟ್ಸ್ ಪ್ರಕಾರ ಸುಮಾರು 1.6 crores ಪಾಪ್ಯುಲೇಷನನ್ನು ಇದು ಹೊಂದಿರುತ್ತೆ. ಆದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನನ್ನು ನಾವು ನೋಡಿಕೊಂಡಾಗ ಅಲ್ಲಿ ಸುಮಾರು 2 ಕೋಟಿವರೆಗೂ ಪಾಪ್ಯುಲೇಷನ್ ಇದೆ ಅಂತ ಹೇಳ್ಬೋದು. 19 million to 20 million ಅಂತ ಹೇಳ್ಬೋದು, ರೈಟ್? ಇದರ ಜೊತೆಗೆ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ, ದೆಹಲಿ ಲೊಕೇಟ್ ಆಗಿರೋದು ಯಮುನಾ ನದಿಯ ತಟದ ಮೇಲೆ ಅಥವಾ ದಂಡೆಯ ಮೇಲೆ ಅಂತ ನಮ್ಗೆ ಗೊತ್ತಾಗುತ್ತೆ, ರೈಟ್? ಆ್ಯಂಡ್ ಜಿಯೋಗ್ರಫಿ ನೋಡುವಾಗ ದೆಹಲಿಯ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ 2 ಮಾಹಿತಿಗಳು ನಮ್ಗೆ ಗೊತ್ತಿರಬೇಕು. ಮೊದಲನೇ ಮಾಹಿತಿ ಏನಪ್ಪ ಅಂದರೆ, ಈ ಅರಾವಳಿ ಹಿಲ್ ರೇಂಜಸ್, ಅರಾವಳಿ ಮೌಂಟೇನ್ ರೇಂಜ್ ಏನಿದೆ, ಈ ಪರ್ವತ ಶ್ರೇಣಿಯ ಒಂದು ಎಕ್ಸ್ಟೆನ್ಷನ್ ದೆಹಲಿಯಲ್ಲೂ ಕೂಡ ಕಂಡುಬರುತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ಡೆಲ್ಲಿ ಅಂದ ತಕ್ಷಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ತಲೆಗೆ ಬರೋದೇನು? UPSC ಪ್ರಿಪ್ರೇಷನ್, ಎಸ್ಪೆಷಲಿ ಆಸ್ಪಿರೆಂಟ್ಸ್ಗೆ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಒಂದು ಬಾರಿ ಆದರೂ ಹೋಗಿ ಬರಬೇಕು ಅನ್ನೋ ಒಂದು ಇಚ್ಛೆ ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ. ಎಸ್ಪೆಷಲಿ 2018-19 ಕೂಡ ತುಂಬ ಇತ್ತದು. ಯಾಕಂದರೆ ಇಂಟರ್ನೆಟ್ಟು ಅಥವಾ ಅವೈಲಬಿಲಿಟಿ ಅಥವಾ ಆನ್ಲೈನ್ ಕ್ಲಾಸಸ್ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ದೆಹಲಿಗೆ ಹೋದರೆ ಮಾತ್ರ UPSC ಸೀರಿಯಸ್ ಪ್ರಿಪ್ರೇಷನ್ ಆಗುತ್ತೆ ಅಂತ ಸುಮಾರು ಜನರ ಒಂದು ಮನಸ್ಸಲ್ಲಿ ಇರ್ತಾ ಇತ್ತು. ಓಲ್ಡ್ ರಾಜೇಂದ್ರ ನಗರ್ ಮತ್ತು ಮುಖರ್ಜಿ ನಗರ್.
ಕೋವಿಡ್ ನಂತರದಲ್ಲಿ ಈ ಒಂದು ಸ್ಥಿತಿ ತುಂಬ ಚೇಂಜ್ ಆಗಿದೆ. ಯಾಕಂದರೆ ದೆಹಲಿಯಲ್ಲಿ ಇರ್ತಕ್ಕಂತಹ ಟಾಪ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಏನು ಮಾಡ್ತಾ ಇದೆ, ಆನ್ಲೈನ್ ಕ್ಲಾಸಸ್ ಕೊಡ್ತಾ ಇದ್ದಾವೆ. ಸೊ ಹಾಗಾಗಿ ಮನೇಲೇ ಕೂತ್ಕೊಂಡು ಅವ್ರ ಊರಲ್ಲೇ ಕೂತ್ಕೊಂಡು ಈ ಒಂದು ಕ್ಲಾಸಸನ್ನು ಆಕ್ಸೆಸ್ ಮಾಡ್ಬೋದು. ಆದರೂ ಕೂಡ ಒಂದು ಸ್ಟಡಿ ಎನ್ವೈರ್ಮೆಂಟ್ ಬೇಕು ಅಂತ ಹುಡುಗರು ಬೆಂಗಳೂರು, ದೆಹಲಿ, ಹೈದರಾಬಾದು ಅಥವಾ ಧಾರವಾಡಕ್ಕೆ ಇದೀಗ ಶಿಫ್ಟ್ ಆಗ್ತಾ ಇದ್ದಾರೆ. ರೈಟ್, ದೇ ಹ್ಯಾವ್ ಬಿಕಮ್ ನ್ಯೂ ಹಬ್ಸ್ ಎಸ್ಪೆಷಲಿ ಫಾರ್ UPSC ಪ್ರಿಪ್ರೇಷನ್. ರೈಟ್, ಸೊ ಮೊದಲನೇದಾಗಿ ಅರಾವಳಿ ಎಕ್ಸ್ಟೆನ್ಷನಲ್ಲಿ ಕಂಡುಬರುತ್ತೆ. ಎರಡನೇದಾಗಿ ದೆಹಲಿಯನ್ನು ನಾವು ಸಿಸ್ಮಿಕ್ ಝೋನ್ 4 ಅಂತ ಕ್ಲಾಸಿಫೈ ಮಾಡ್ತೀವಿ. ಅಂದರೆ ಭೂಕಂಪನ ಅಥವಾ ಅರ್ತ್ಕ್ವೇಕ್ ಆಧಾರದ ಮೇಲೆ ನಮ್ಮ ಭಾರತವನ್ನು 4 ಝೋನ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ನೆನಪಿರಲಿ, ಒಟ್ಟಿನಲ್ಲಿ 4 ಝೋನ್ಸ್ ಇದಾವೆ. ಯಾವ್ಯಾವುದು? ಝೋನ್ ನಂಬರ್ 2, ಝೋನ್ ನಂಬರ್ 3, ಝೋನ್ ನಂಬರ್ 4 ಆ್ಯಂಡ್ ಝೋನ್ ನಂಬರ್ 5. ಝೋನ್ ನಂಬರ್ 1 ಇಲ್ಲ. ಐ ರಿಪೀಟ್, ಝೋನ್ ನಂಬರ್ 2, 3, 4, 5. ಈ 4 ಝೋನ್ಸಲ್ಲಿ ಡೆಡ್ಲಿಯೆಸ್ಟ್, ತುಂಬ ತೀವ್ರತೆ ಉಂಟಾಗೋದು ಎಲ್ಲಿ ಅಂದರೆ ಝೋನ್ ನಂಬರ್ 5 ಇರ್ತಕ್ಕಂತಹ ಸ್ಥಳಗಳಲ್ಲಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸ್ಟೇಟ್ಸ್ ಆಗಿರ್ಬೋದು. ಆ ನಂತರದಲ್ಲಿ ಸೆಕೆಂಡ್ ಡೆಡ್ಲಿಯೆಸ್ಟ್ ಝೋನ್ ಬಂದ್ಬಿಟ್ಟು ಝೋನ್ ನಂಬರ್ 4. ಈ ಝೋನಲ್ಲಿ ದೆಹಲಿ ಲೊಕೇಟ್ ಆಗಿದೆ. ಅಂದರೆ ಭೂಕಂಪನ ಪದೇ ಪದೇ ಆಗುತ್ತೆ, ಅದರಿಂದ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಭೂಕಂಪನದ ತೀವ್ರತೆ ಈ ಒಂದು ಸ್ಥಳದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಕರ್ನಾಟಕ ಯಾವ ಝೋನಲ್ಲಿ ಇದೆ ಅಂತ ಹೇಳ್ಬಿಟ್ಟು. ರೈಟ್, ಈ 2 ಥಿಂಗ್ಸು ಇಂಪಾರ್ಟೆಂಟ್ ಆಗುತ್ತೆ. ನಂತರ ದೆಹಲಿ ಅಂತ ಬಂದರೆ ಇಂದು ನೆನೆದಲ್ಲ ದೆಹಲಿದು. ಸೊ ದೆಹಲಿಯ ಒಂದು ಪ್ರಾಮಿನೆನ್ಸು ಇಂದು ನೆನೆಯದಲ್ಲ. ಯಾವಾಗ ಈ ತೋಮರ್ ಡೈನೆಸ್ಟಿಯವರು ಇದನ್ನು ಕಂಡುಹಿಡಿತಾರೋ, ಅಂದರೆ ದೆಹಲಿಯ ಸ್ಥಾಪನೆ ಮಾಡ್ತಾರೋ, ಕಂಡುಹಿಡಿಯೋದಂದರೆ ದೆಹಲಿಯ ಒಂದು ಸ್ಥಾಪನೆ ಮಾಡ್ತಾರೋ, ಆಗಿನಿಂದ ಮುಘಲರ ಕಾಲ ಬಿಟ್ಟು ಬ್ರಿಟಿಷರ ಕಾಲವನ್ನು ಪಾಸ್ ಮಾಡಿಕೊಂಡು ಈಗಿನ ಸಂದರ್ಭದವರೆಗೂ ಕೂಡ ಅದು ಪವರ್ ಹೌಸ್ ಆಫ್ ಎಂಟೈರ್ ಇಂಡಿಯಾ ಆಗಿದೆ. ದೆಹಲಿಯ ಗದ್ದುಗೆ ಯಾರ ಹತ್ರ ಇರುತ್ತೋ ಅವರು ಇಡೀ ಇಂಡಿಯಾವನ್ನು ರೂಲ್ ಮಾಡಿದ ಹಾಗೆ. ನಾಟ್ ಜಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್ ಕೂಡ ಹಾಗೇ ಇತ್ತು. ಇದಕ್ಕೆ ಅಲ್ವಾ ಈ ತೋಮರ್ ಡೈನೆಸ್ಟಿಯವರು ಸ್ಥಾಪನೆ ಮಾಡಿದ ಮೇಲೂ ಕೂಡ ತಮ್ಮ ಒಂದು ಪವರ್ ಸೆಂಟರ್ನ ಬೇರೆ ಬೇರೆ ಕಡೆ ಇಟ್ಕೊಂಡ್ರೂ ಕೂಡ, ಮುಘಲರಾಗಿರ್ಬೋದು, ಬೇರೆಯವರಾಗಿರ್ಬೋದು, ತದನಂತರದಲ್ಲಿ ತಿರ್ಗಾ ಅವರು ದೆಹಲಿಗೆ ಬರ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ 1648ರಲ್ಲಿ ಶಹಜಾನ್ ಏನು ಮಾಡ್ತಾನೆ, ಆಗ್ರಾದಿಂದ ತನ್ನ ಕ್ಯಾಪಿಟಲನ್ನು ಅಥವಾ ರಾಜಧಾನಿಯನ್ನು ದೆಹಲಿಗೆ ಶಿಫ್ಟ್ ಮಾಡ್ತಾನೆ. ರೈಟ್, ಸೊ ಅದೇ ಸಂದರ್ಭದಲ್ಲಿ ದೆಹಲಿಯ ಒಂದು ಈಗಿನ ವ್ಯಾಪಕತೆ ಅಥವಾ ಅದರ ಒಂದು ಪ್ರಾಮಿನೆನ್ಸ್ ಏನಿದೆ ಇನ್ ಟರ್ಮ್ಸ್ ಆಫ್ ಆರ್ಟ್, ಕಲ್ಚರ್, ಬೇರೆ ಬೇರೆ ಥಿಂಗ್ಸ್ ಅಥವಾ ಡೆವಲಪ್ಮೆಂಟು, ಅದು ಆಗ ಒಂದು ತನ್ನ ಉನ್ನತವಾದಂತಹ ಒಂದು ಶ್ರೇಷ್ಠತೆಯನ್ನು ಆಗ ಒಂದು ಆ ಸಂದರ್ಭದಲ್ಲಿ ತಲುಪುತ್ತೆ. ಯಾವಾಗ? ಶಹಜಾನ್ ಕಾಲದಲ್ಲಿ. ನಂತರ 1911ರಲ್ಲಿ ಕಿಂಗ್ ಜಾರ್ಜ್ 5 ಭಾರತಕ್ಕೆ ಭೇಟಿ ಕೊಟ್ಟಾಗ, ಬ್ರಿಟಿಷ್ ಕಿಂಗ್ ಜಾರ್ಜ್ 5 ಭಾರತಕ್ಕೆ ಭೇಟಿ ಕೊಟ್ಟಾಗ ಪುನಃ ಬ್ರಿಟಿಷ್ ಭಾರತದ ಕ್ಯಾಪಿಟಲನ್ನು ಕಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡ್ತಾನೆ. ಯಾವಾಗ? 1911ರಲ್ಲಿ. ಅಫಿಷಿಯಲಿ ಶಿಫ್ಟಿಂಗ್ ಆಗೋದು 1912ರಲ್ಲಿ. ನಂತರ 1947 ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒನ್ಸ್ ಅಗೇನ್ ದೆಹಲಿಯನ್ನೇ ನಮ್ಮ ನ್ಯಾಷನಲ್ ಕ್ಯಾಪಿಟಲನ್ನಾಗಿ ಮಾಡ್ತಾರೆ. ಸೊ ಈ ರೀತಿ ನೋಡಿದಾಗ ದೆಹಲಿ ಈ ಸುಮಾರು ವರ್ಷಗಳಿಂದ ಹಲವಾರು ಘಟ್ಟಗಳನ್ನು ದಾಟ್ಕೊಂಡು ಬಂದಿದೆ. ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್, ಇನ್ ಟರ್ಮ್ಸ್ ಆಫ್ ಪ್ಲಾನಿಂಗ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ಕಂಪೇರ್ ಟು ಅದರ್ ರ್ಯಾಪಿಡ್ಲಿ ಡೆವಲಪಿಂಗ್ ಸಿಟೀಸ್ ಲೈಕ್ ಬೆಂಗಳೂರು ಎಷ್ಟೊಂದು ಕಂಜೆಸ್ಟೆಡ್ ಇದೆ, ಹುಬ್ಳಿ ಧಾರವಾಡ ಆಗಿರ್ಬೋದು ಎಷ್ಟೊಂದು ಕಂಜೆಸ್ಟೆಡ್ ಇದೆ. ಈ ಒಂದು ಆಲ್ ಆಫ್ ಅ ಸಡನ್ ಗ್ರೋತ್ ಕಂಡಂತಹ ಸಿಟೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ದೆಹಲಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ದೇ ಆರ್ ವೆರಿ ವೆರಿ ವೆಲ್ ಪ್ಲ್ಯಾನ್ಡ್. ಲೈಕ್ ಬಿಫೋರ್ ಇಂಡಿಪೆಂಡೆನ್ಸ್ ಕೂಡ ಅವುಗಳಿಗೆ ಅಷ್ಟೇ ಒಂದು ಪ್ರಾಮಿನೆನ್ಸ್ ಇತ್ತಲ್ವ. ಹಾಗಾಗಿ ಪ್ಲಾನಿಂಗು, ಇಂಪ್ಲಿಮೆಂಟೇಷನು, ಅರ್ಬನ್ ಡೆವಲಪ್ಮೆಂಟು ತುಂಬ ಚೆನ್ನಾಗಿದೆ. ಇನ್ ಟರ್ಮ್ಸ್ ಆಫ್ ರೋಡ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎನಿಥಿಂಗ್ ಇಟ್ ಮೈಟ್ ಬಿ. ರೈಟ್, ಸೊ ಹೆಂಗೆ ಡೆವಲಪ್ ಆಯಿತು ಅಂದರೆ ಸ್ಟಾರ್ಟಿಂಗಲ್ಲಿ ಓಲ್ಡ್ ಡೆಲ್ಲಿ ಅಂತ ಏನು ಕರಿತಾ ಇದ್ವಿ, ಅಂದರೆ ಈ ಪುರಾಣ ದಿಲ್ಲಿ ಅಥವಾ ಮೇನ್ ಡೆಲ್ಲಿ ಅಂತ ಏನು ಕರಿತಾ ಇದ್ವಿ, ಅದು ಯಾರ ಸಂದರ್ಭದಲ್ಲಿ? ಶಹಜಾನ್ ಸಂದರ್ಭದಲ್ಲಿ ಆಗಿತ್ತು. ಶಹಜಹಾನಾಬಾದ್ ಅಂತ ಕರಿತಾ ಇದ್ರು, ಅದಕ್ಕೆ ಓಲ್ಡ್ ದೆಹಲಿ ಅಂತ ಕರಿತಾ ಇದ್ವಿ. ಅದು ಹೆಂಗಿತ್ತು ಅಂದರೆ ಶಹಜಾನ್ ಬಂದ ಅಲ್ಲಿ ಲಾಲ್ ಕಿಲಾ ನಿರ್ಮಾಣ ಮಾಡ್ತಾನೆ. ಲಾಲ್ ಕಿಲಾ ಅಪೋಸಿಟ್ ನಿಮಗೆ ಜಮಾ ಮಸ್ಜಿದ್ ಸಿಗುತ್ತೆ. ಅವೆರಡರ ಮಧ್ಯೆ ಇರತಕ್ಕಂತಹ ಚೌಕೆ ಚಾಂದಿನಿ ಚೌಕು. ಅಲ್ಲೊಂದು ಉರ್ದು ಬಜಾರು, ಮೀನಾ ಬಜಾರ್ ಅಂತ ಇತ್ತು. ಆಗಿನ ಸಂದರ್ಭದಲ್ಲಿ ಈ ಉರ್ದು ಬಜಾರು, ಮೀನಾ ಬಜಾರ್ ಅಂದರೆ ಈಗ ಅಲ್ಲೆಲ್ಲ ಬಿರಿಯಾನಿ, ಚಿಕನ್ನು ಅದೆಲ್ಲ ಸಿಗುತ್ತಲ್ಲ, ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ, ಆ ಥರ ಬರೀ ಅದಷ್ಟೇ ಇರಲಿಲ್ಲ. ಉರ್ದು ಬಜಾರ್ ಅಂದರೆ ಸ್ಪೆಷಲಿ ಒಂಥರ ಲೈಬ್ರರಿ ಥರ ಇತ್ತು. ರೈಟ್, ಅದಾದ ನಂತರ ಚಾಂದಿನಿ ಚೌಕಲ್ಲಿ ನಿಮಗೆ ವ್ಯಾಪಾರ ವಹಿವಾಟು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ತದನಂತರದಲ್ಲಿ ಹೆಂಗೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ, ಸೊ ಆ ರೀತಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಯಿತು. ರೈಟ್, ಒರಿಜಿನಲಿ ಆ ಡೆಲ್ಲಿ ಇತ್ತು. ಇಲ್ಲಿ ಜಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಇದು ಈಗ ಪ್ರಸ್ತುತ ಒಂದು ಡೆಲ್ಲಿ ಮತ್ತು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ NCR ಡಿಫ್ರೆನ್ಸ್ ಹೇಳ್ತೇನಂತೆ. ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದು ಮೂಲ ದೆಹಲಿ ಇತ್ತು.
ಸೊ ಜನ ಯಾವ ರೀತಿ ಬರ್ತಾ 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 ಸೆಟ್ಲ್ ಆಗ್ತಾ ಹೋಗ್ತಾರಲ್ಲ, ಒಂದು ಡೆವಲಪ್ಮೆಂಟ್, ಒಂದು ಪ್ರದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ಅಲ್ಲಿ ವಲಸೆ ಬಂದು ಸೆಟ್ಲ್ ಆಗೋರು ಜಾಸ್ತಿ ಆಗ್ತಾರೆ. ರಿಚ್ ಪೀಪಲ್ ಅಲ್ಲಿ ವರ್ದಿ ಪೀಪಲ್ ಅಥವಾ ವೆಲ್ದಿ ಪೀಪಲ್ ಅಲ್ಲಿ ಬಂದು ಆರಾಮಾಗಿ ಇರೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲ ಸರ್ವಿಸಸ್ ಇರುತ್ತೆ, ಶಾಪಿಂಗ್ ಮಾಲ್ ಇರುತ್ತೆ, ಥಿಯೇಟರ್ ಇರುತ್ತೆ, ಟ್ರೈನ್ ಇರುತ್ತೆ, ಏರ್ಪೋರ್ಟ್ಸ್ ಇರುತ್ತೆ, ಎಲ್ಲ ಇರುತ್ತಲ್ವ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಹಳ್ಳಿಲಿ ಇರ್ತಾರೆ, ಒಂದು 50 ಎಕರೆ ಇರುತ್ತೆ, ಚೆನ್ನಾಗಿ ಬೆಳೆ ಬೆಳೀತಾರೆ, ಒಂದು ಜನ್ರೇಷನ್ ಒಳ್ಳೆ ದುಡ್ಡು ಆಸ್ತಿ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಜನ್ರೇಷನ್ ಅವರು ತಾಲೂಕು ಲೆವೆಲ್ ಬರ್ತಾರೆ. ಅದ್ರ ಮುಂದಿನ ಜನ್ರೇಷನ್ ಅವ್ರು ಏನು ಮಾಡ್ತಾರೆ, ಆ ಜಿಲ್ಲೆಯ ಮೇನ್ ಟೌನ್ ಸಿಟಿ ಏನಿರುತ್ತೋ ಅಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ನೆಕ್ಸ್ಟ್ ಜನ್ರೇಷನ್ 4th 5th ಜನ್ರೇಷನ್ ತುಂಬ ಚೆನ್ನಾಗಿ ದುಡ್ಡು ಮಾಡಿದ್ರೆ ಮುಂಬೈ ಇಲ್ಲ ದೆಹಲಿಗೆ ಹೋಗಿ ಸೆಟ್ಲ್ ಆಗ್ತಾರೆ, ಇಲ್ಲ ಬೆಂಗಳೂರಿಗೆ ಸೆಟ್ಲ್ ಆಗ್ತಾರೆ. ಈ ರೀತಿ ಒಂದು ಮೈಂಡ್ ಸೆಟ್ ಇರುತ್ತಲ್ವಾ. ಸೊ ಈ ಓಲ್ಡ್ ದೆಹಲಿ ಅಥವಾ ಶಹಜಹಾನಾಬಾದ್ ಏನಿತ್ತು ಅದು ತದನಂತರದಲ್ಲಿ ಡೆವಲಪ್ ಆಗ್ತಾ 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 ಸ್ವಲ್ಪ ದೊಡ್ಡದಾಗುತ್ತೆ. ಸ್ವಲ್ಪ ದೊಡ್ಡದಾಗಿ ಏನು ಮಾಡಬೇಕು, ಅದನ್ನು ಅಲ್ಲಿ ಜಾಸ್ತಿ ಜನ ಬಂದು ಇಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದೇ ರೀತಿ ದೆಹಲಿ, ಮೊದಲು ದೆಹಲಿ ಇತ್ತು, ಓಲ್ಡ್ ಡೆಲ್ಲಿ ಇತ್ತು, ಆಮೇಲೆ ನ್ಯೂ ಡೆಲ್ಲಿ ಆಯಿತು, ಆಮೇಲೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಯಿತು, ಆಮೇಲೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆಗುತ್ತೆ. ರೈಟ್. ಸೊ ಬ್ರೀಫಾಗಿ ಹೇಳ್ಬಿಡ್ತೀನಿ ನೋಡಿ. ಇದು ದೆಹಲಿ ಇತ್ತು 17ನೇ ಶತಮಾನದಲ್ಲಿ. ಶಹಜಹಾನಾಬಾದ್ ಅಂತ ಏನಿತ್ತು ಇದು ಓಲ್ಡ್ ಡೆಲ್ಲಿ. ಸ್ಲೋಲಿ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಜನ ಬರ್ತಾ ಬರ್ತಾ ಏನಾಯಿತು, ಸ್ವಲ್ಪ ಇನ್ಕ್ರೀಸ್ ಆಯಿತು. ರೈಟ್. ತದನಂತರದಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಇದೇನಾಗುತ್ತೆ, ನ್ಯೂ ಡೆಲ್ಲಿ ಆಗುತ್ತೆ. ಅಂದರೆ ಓಲ್ಡ್ ಡೆಲ್ಲಿ ಜೊತೆಗೆ ಮತ್ತೊಂದು ಪ್ಲೇಸಲ್ಲಿ ಬರುತ್ತೆ ನ್ಯೂ ಡೆಲ್ಲಿ. ಈ ಓಲ್ಡ್ ಡೆಲ್ಲಿ ಅಂದರೆ ಹೇಳಿದ್ನಲ್ಲ, ಲಾಲ್ ಕಿಲಾ ಆಯಿತು, ಆಮೇಲೆ ನಮ್ಮ ಮೀನಾ ಬಜಾರ್ ಆಯಿತು, ಆಮೇಲೆ ಚಾಂದಿನಿ ಚೌಕ್ ಆಯಿತು, ಇದು ಓಲ್ಡ್ ಡೆಲ್ಲಿ. ನ್ಯೂ ಡೆಲ್ಲಿಯಲ್ಲಿ ಏನಿದೆ ಪ್ರಮುಖವಾಗಿ ಲ್ಯೂಟೆನ್ಸ್ ಬಿಲ್ಡಿಂಗ್. ಸರ್ ಎಡ್ವಿನ್ ಲ್ಯೂಟೆನ್ ಅಂತ ಹೇಳಿಬಿಟ್ಟು ಫೇಮಸ್ ಆರ್ಕಿಟೆಕ್ಟು, ಅವರು ಅಲ್ಲಿ ರಾಷ್ಟ್ರಪತಿ ಭವನ ಆಗಿರ್ಬೋದು, ಅಲ್ಲಿ ಪ್ರಮುಖ ಈ ಪ್ರೈಮ್ ಮಿನಿಸ್ಟರ್ ಆಫೀಸು ಬಿಲ್ಡಿಂಗ್ ಎಲ್ಲ ಇರ್ಬೋದು, ಅವುಗಳನ್ನೆಲ್ಲ ಡಿಸೈನ್ ಮಾಡಿದಾರಲ್ಲ. ಸೊ ಅವರು ಡಿಸೈನ್ ಮಾಡಿದಂಥ ಒಂದು ಏರಿಯಾ ಲ್ಯೂಟೆನ್ಸ್ ಏರಿಯಾ ಅಂತ ಕರಿತೀವಿ ನಾವು. ಸೊ ಅದು ಎಲ್ಲ ಇಲ್ಲಿ ಬರುತ್ತೆ, ನ್ಯೂ ಡೆಲ್ಲಿಯಲ್ಲಿ ಬರುತ್ತೆ. ಈಗ ಈ ಸೆಕೆಂಡ್ ಕಾನ್ಸೆಪ್ಟು, ಪ್ರೆಸೆಂಟ್ ಡೆಲ್ಲಿ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ, ದೆಹಲಿ ಅಂತ ಕೂಡ ಕರಿತೀವಿ, ಅಫಿಷಿಯಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕೂಡ ಕರಿತೀವಿ. ಸೊ ಈ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ದೆಹಲಿಯಲ್ಲಿ ಎಷ್ಟು 11 ಜಿಲ್ಲೆಗಳಿದ್ದಾವೆ. ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ದೆಹಲಿಯಲ್ಲಿ 11 ಜಿಲ್ಲೆಗಳಿದ್ದಾವೆ. ಆ 11 ಜಿಲ್ಲೆಗಳಲ್ಲಿ ಈ ನವದೆಹಲಿ ಕೂಡ ಒಂದು. ಐ ರಿಪೀಟ್, ಈ ದೆಹಲಿಯಲ್ಲಿ ಇರ್ತಕ್ಕಂತಹ 11 ಜಿಲ್ಲೆಗಳಲ್ಲಿ ಈ ನವದೆಹಲಿ ಅಂತಕ್ಕಂತಹ ಒಂದು ಜಿಲ್ಲೆ ಕೂಡ ಹೌದು. ಇದೇ ನಮ್ಮ ದೇಶದ ರಾಜಧಾನಿ ಕೂಡ ಹೌದು. ಅರ್ಥ ಆಯ್ತಾ? ಸೊ ದೆಹಲಿಯಲ್ಲಿರ್ತಕ್ಕಂಥ 11 ಜಿಲ್ಲೆಗಳಲ್ಲಿ ನವದೆಹಲಿ ಒಂದು. ಆ 11 ಜಿಲ್ಲೆಗಳನ್ನು ಸೇರಿಸಿ ನಾವು ಡೆಲ್ಲಿ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರಿತೀವಿ. ಹಾಗಾದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದರೆ ಏನು ಸರ್? ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದರೆ ಜನ ಈ ಡೆಲ್ಲಿ ಅಥವಾ NCT ಅಂತ ಮಾಡಿ 11 ಜಿಲ್ಲೆಗಳನ್ನು ಮಾಡಿದ್ರೂ ಕೂಡ ಇನ್ನೂ ಬರೋರು ಕಡಿಮೆ ಆಗಲಿಲ್ಲ. ಹರಿಯಾಣದಿಂದ ಬರ್ತಾಯಿದ್ರು, ಪಂಜಾಬಿಂದ ಬರ್ತಾಯಿದ್ರು, UPಯಿಂದ ಬರ್ತಾಯಿದ್ರು, ರಾಜಸ್ಥಾನದಿಂದ ಬರ್ತಾಯಿದ್ರು, ಮಧ್ಯಪ್ರದೇಶದಿಂದ ಬರ್ತಾಯಿದ್ರು. ಸೊ ಈ ರೀತಿ ದೇಶದ ಮೂಲೆ ಮೂಲೆಗಳಿಂದ ಬಂದು ಅಲ್ಲಿ ಸೆಟ್ಲ್ ಆಗ್ತಾಯಿದ್ರು. ಸೊ ಹಾಗಾಗಿ ಮತ್ತೆ NCR ಅನ್ನೋ ಕಾನ್ಸೆಪ್ಟನ್ನು ಮಾಡಬೇಕಾಯಿತು. NCR ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಅಂದರೆ ಈ ಡೆಹಲಿ ಜೊತೆಗೆ, ದೆಹಲಿಯಲ್ಲಿರ್ತಕ್ಕಂತಹ 11 ಜಿಲ್ಲೆಗಳ ಜೊತೆಗೆ ಸುಮಾರು 24 ಎಕ್ಸ್ಟ್ರಾ ಜಿಲ್ಲೆಗಳನ್ನು ಸೇರಿಸಿ ಒಟ್ಟು 35 ಜಿಲ್ಲೆಯ ಒಂದು ರೀಜನ್. ಈ 35 ಜಿಲ್ಲೆಗಳಲ್ಲಿ ರಾಜಸ್ಥಾನದ 2 ಜಿಲ್ಲೆ ಇದ್ದಾವೆ, ರಾಜಸ್ಥಾನದ್ದು. ಅದರ ಜೊತೆಗೆ ನಿಮಗೆ ಹರಿಯಾಣದ ಜಿಲ್ಲೆಗಳು ಕೂಡ ಇದ್ದಾವೆ, ಮತ್ತು UPಯ ಜಿಲ್ಲೆಗಳು ಕೂಡ ಇದ್ದಾವೆ. UPಯ 8 ಜಿಲ್ಲೆ, ರಾಜಸ್ಥಾನದ 2 ಜಿಲ್ಲೆ, ಮತ್ತು ಹರಿಯಾಣದ ಸುಮಾರು ಎಷ್ಟು 8 10 14 ಜಿಲ್ಲೆಗಳು. ಇವೆಲ್ಲವೂ ಸೇರಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಆಗುತ್ತೆ. ದಟ್ ಈಸ್ NCR. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂ ಡೆಲ್ಲಿ, NCT ಆ್ಯಂಡ್ NCR. ಅರ್ಥ ಆಯ್ತಾ? ನ್ಯೂ ಡೆಲ್ಲಿ ಅಂದರೆ ಕೇವಲ 1 ಜಿಲ್ಲೆ, ಡೆಲ್ಲಿ NCT ಅಂದರೆ 11 ಜಿಲ್ಲೆ, NCR ಅಂದರೆ ಇಲ್ಲಿ ಒಟ್ಟು 35 ಜಿಲ್ಲೆಗಳಿರ್ತವೆ. ಸರಿ, NCR ಮಾಡಿದ್ಮೇಲೆ ಮತ್ತೆ ಅಲ್ಲಿ ಪಾಪ ಉತ್ತರ ಪ್ರದೇಶ ಮತ್ತು ಹರಿಯಾಣ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗಲ್ವಾ? ಡೆಫಿನೆಟ್ಲಿ ಆಗಲ್ಲ. ಸೊ NCR ಕಾನ್ಸೆಪ್ಟೇ ಅದು. NCR ಡೆವಲಪ್ಮೆಂಟ್ ಅಂತ ಬಂದಾಗ ದೆಹಲಿ ರಾಜ್ಯ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು, UP ಮತ್ತು ಹರಿಯಾಣ ಈ ಎಲ್ಲ ಸರ್ಕಾರಗಳು ಒಟ್ಟಾಗಿ ಅಲ್ಲಿಯ ಡೆವಲಪ್ಮೆಂಟ್ ಮೇಲೆ ನಿಗಾವನ್ನು ವಹಿಸ್ತವೆ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಡೆಲ್ಲಿ NCT ಅಥವಾ NCR. ರೈಟ್. ಸೊ
ಫೇಮಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸು, ಯಾವ ಮುಘಲ್ ದೊರೆ ತನ್ನ ಕ್ಯಾಪಿಟಲನ್ನು ದೆಹಲಿಗೆ ಶಿಫ್ಟ್ ಮಾಡ್ದ ಅಂದರೆ ಶಹಜಹಾನು, ಮತ್ತು ಯಾವ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಕ್ಯಾಪಿಟಲನ್ನು ಕೆಲ್ಕತ್ತಾದಿಂದ ಅಂದರೆ ಭಾರತೀಯ ಬ್ರಿಟಿಷ್ ಭಾರತದ ಕ್ಯಾಪಿಟಲನ್ನು ಕ್ಯಾಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡಿದ್ರು ಅಂದರೆ 1911ರಲ್ಲಿ ಕಿಂಗ್ ಜಾರ್ಜ್ 5 ಬಂದಾಗ ಭಾರತಕ್ಕೆ ಭೇಟಿ ಕೊಟ್ಟಾಗ ಅಫಿಷಿಯಲ್ ಇಂಪ್ಲಿಮೆಂಟ್ ಆಗಿದ್ದು 1912ರಲ್ಲಿ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಲ್ಲಿ, ನ್ಯೂ ಡೆಲ್ಲಿ, NCT ಆ್ಯಂಡ್ NCR ಹೇಳಿದೆ. ನೆಕ್ಸ್ಟು ಇಲ್ಲಿ ಪ್ರಮುಖವಾಗಿ 3 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದ್ದಾವೆ. ಒಂದು ಹುಮಾಯೂನ್ಸ್ ಟೂಂಬು, ನೆಕ್ಸ್ಟ್ ಕುತುಬ್ ಮಿನಾರ್ ಮತ್ತು ರೆಡ್ ಫೋರ್ಟ್ ಕಾಂಪ್ಲೆಕ್ಸ್. ದೆಹಲಿಯಲ್ಲಿ ಇರ್ತಕ್ಕಂತಹ 3 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಒಂದು ಹುಮಾಯೂನ್ಸ್ ಟಾಂಬು, ಎರಡನೇದು ಕುತುಬ್ ಮಿನಾರು ಮತ್ತು ರೆಡ್ ಫೋರ್ಟ್ ಕಾಂಪ್ಲೆಕ್ಸ್. ನನಗೆ ಕಮೆಂಟಲ್ಲಿ ಹೇಳಿ ಕುತುಬ್ ಮಿನಾರ್ ಕನ್ಸ್ಟ್ರಕ್ಟ್ ಮಾಡಿದವರು ಅಥವಾ ಕಟ್ಟಿಸಿದಂಥವರು ಯಾರು, ರೈಟ್? ಸೊ ಹಾಗಾಗಿ ಈ ಒಂದು ಆ್ಯಂಗಲಿಂದ ನೋಡಿದಾಗ ಡೆಲ್ಲಿ ಈಸ್ ಮೋರ್ ದ್ಯಾನ್ ಜಸ್ಟ್ ಅ ಕ್ಯಾಪಿಟಲ್, ಕೇವಲ ರಾಜಧಾನಿ ಅಲ್ಲ, ಇಡೀ ದೇಶದ ಭದ್ರ ಬುನಾದಿ ಅಥವಾ ಪವರ್ ಸೆಂಟರ್ ಅಂತ ಕೂಡ ನಾವು ಕರಿಬೋದು. ಆ್ಯಂಡ್ ಇಲ್ಲಿ ಬಾಸ್ಮತಿ ಅಕ್ಕಿಗೆ ಒಂದು GI ಟ್ಯಾಗ್ ಕೂಡ ದೊರಕಿದೆ. ಆ್ಯಂಡ್ ಇದನ್ನು ಹೊರತುಪಡಿಸಿದ್ರೆ ನಿಮಗೆ ಇಲ್ಲಿ ನ್ಯಾಷನಲ್ ಪಾರ್ಕ್ಸ್ ಆಗಲಿ, ಇತರೆ ಸ್ಟೇಟ್ ಸಿಂಬಲ್ಸ್ ಲೈಕ್ ಸ್ಟೇಟ್ ಬರ್ಡ್ ಆಗಲಿ, ಸ್ಟೇಟ್ ಎನಿಮಲ್ ಆಗಲಿ ಅಷ್ಟೊಂದು ಕಾಣಿಸಿಗಲ್ಲ, ರೈಟ್? ಸೊ ದೆಹಲಿಗೆ ಹೋದರೆ ಡೆಫಿನೆಟ್ಲಿ ಇಲ್ಲಿ ಮಾರ್ಕೆಟ್ಗೆ ಹೋಗಿ ಬನ್ನಿ. ಚಾಂದಿನಿ ಚೌಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾರ್ಕೆಟ್ಸ್ ಇದೆ, ಅದ್ರ ಬಗ್ಗೆ ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ಬಿಕಾಸ್ ಮಾರ್ಕೆಟಿಂಗು, ಶಾಪಿಂಗು ಅಷ್ಟಾಗಿ ಅದ್ರ ಕಡೆ ನಾನು ಲಕ್ಷ್ಯ ಕೊಡೋಲ್ಲ. ಸೊ ಅಷ್ಟು ನೆನಪಿಲ್ಲ ನನಗೆ. ನಾನು 1-2 ಬಾರಿ ಹೋಗಿದ್ರು ಕೂಡ ಅದ್ರ ಬಗ್ಗೆ ಅಷ್ಟೊಂದು ನನಗೆ ನೆನಪಿಲ್ಲ. ಸೊ ನೀವು ಹೋಗಿದ್ರೆ ದಯವಿಟ್ಟು ಒಂದು ರೌಂಡ್ ವಿಸಿಟ್ ಮಾಡಿ ಬನ್ನಿ. ಸಾಧ್ಯ ಆದರೆ ನನಗೆ ಏನಾದರೂ ಗಿಫ್ಟ್ ಕೂಡ ತೊಗೊಂಬನ್ನಿ. ಸೊ ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್.